ನಮಸ್ಕಾರ ಸ್ನೇಹಿತರೆ, ಸ್ಪರ್ಧಾ ದೃಷ್ಟಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾವು KSCCF ಒಂದು ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳಿ, ಇದರಲ್ಲಿ FDA ಅಸಿಸ್ಟೆಂಟ್ ಹಾಗೂ ಫಾರ್ಮಾಸಿಸ್ಟ್ ಈ ಹುದ್ದೆಗಳ ಒಂದು ನೋಟಿಫಿಕೇಶನ್ ಆಗಿದೆ. ಇದರ ಒಂದು ಪಠ್ಯಕ್ರಮದ ಒಂದು ಸಂಪೂರ್ಣ ಮಾಹಿತಿನೂ ನಾವು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದರ ಜೊತೆಗೆ ಒಂದು ಸ್ಯಾಂಪಲ್ ಕ್ವಶನ್ಸ್ ಅನ್ನು, ಮಾದರಿ ಪ್ರಶ್ನೆಗಳು ಸಮೇತ ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಓಕೆ, ಮೊದಲನೇದಾಗಿ ಏನ್ ಸಿಲೆಬಸ್, ಯಾವ್ಯಾವ ತರ ಸಿಲೆಬಸ್ ಇದೆ, ಯಾವ ತರ ಆಯ್ಕೆ ವಿಧಾನ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಮೊದಲನೇದಾಗಿ ಲಿಖಿತ ಪರೀಕ್ಷೆ ಇರುತ್ತೆ. ಈ ಹುದ್ದೆಗಳಿಗೆ ಒಂದು ರಿಟರ್ನ್ ಟೆಸ್ಟ್ ಇರುತ್ತೆ. ಆ ರಿಟರ್ನ್ ಟೆಸ್ಟ್ ಅಲ್ಲಿ ಒಟ್ಟು 200 ಅಂಕಗಳಿಗೆ ಒಂದು ಎಕ್ಸಾಮ್ ಇರುತ್ತೆ. ಈ ರಿಟರ್ನ್ ಟೆಸ್ಟ್ ಅಲ್ಲಿ ಆಯ್ಕೆ ಆದ್ಮೇಲೆ 1:5 ಒಂದು ಸಂದರ್ಶನಕ್ಕೆ ಕರೀತಾರೆ. ಇಂಟರ್ವ್ಯೂ ಆದ್ಮೇಲೆ ಫೈನಲ್ ಸೆಲೆಕ್ಷನ್. ಓಕೆನಾ? ಆಮೇಲೆ ನೋಡ್ಕೊಳ್ಳಿ, ಈ ಒಂದು ರಿಟರ್ನ್ ಟೆಸ್ಟ್ ಅಲ್ಲಿ ಯಾವುದೇ ಆದಂತಹ ನೆಗೆಟಿವ್ ಮಾರ್ಕಿಂಗ್ ಇರಲ್ಲ. ಆಯ್ತಾ? ಹಾಗಾದ್ರೆ ಸಿಲೆಬಸ್ ಏನೇನೆಲ್ಲ ಇರುತ್ತೆ ಸಿಲೆಬಸ್ ಅಲ್ಲಿ, ಯಾವ್ಯಾವ ಟಾಪಿಕ್ಸ್ ಇರುತ್ತೆ ಅಂದ್ರೆ, ಕನ್ನಡ ಭಾಷೆ 50 ಅಂಕಗಳಿಗೆ ಇರುತ್ತೆ. ಇದು ಸ್ಕೋರಿಂಗ್ ಸಬ್ಜೆಕ್ಟು, ಅಂದ್ರೆ ಸ್ಕೋರಿಂಗ್ ಟಾಪಿಕ್. ಕನ್ನಡ ಭಾಷೆಯಲ್ಲಿ ನೀವು 50 ಮಾರ್ಕ್ಸ್ಗೆ 50 ಮಾರ್ಕ್ಸ್ ತಗೋಬೇಕು ಅಂದ್ರೆ ನಿಮಗೆ ವ್ಯಾಕರಣ ಸಂಪೂರ್ಣವಾಗಿ ಬರಲೇಬೇಕು, ಬೇರೆ ಆಲ್ಟರ್ನೇಟಿವ್ ಇಲ್ಲ. ನೆಕ್ಸ್ಟ್ ಇಂಗ್ಲಿಷು, ಅದು 25 ಅಂಕಗಳಿಗೆ ಇರುತ್ತೆ. ನೆಕ್ಸ್ಟ್ ಸಾಮಾನ್ಯ ಜ್ಞಾನ ಬಂದ್ಬಿಟ್ಟು 25. ನೆಕ್ಸ್ಟ್ ಸಹಕಾರಿ ವಿಷಯಗಳಿಗೆ ಸಂಬಂಧಿಸಿದಂತೆ ಇದು 50 ಅಂಕಗಳಿಗೆ ಇರುತ್ತೆ. ಭಾರತದ ಸಂವಿಧಾನ 25 ಅಂಕಗಳಿಗೆ. ಸಮಾಜಯುಕ್ತವಾದ ಚಟುವಟಿಕೆಗಳು ಹಾಗೂ ವಸ್ತುನಿಷ್ಠ ವಿಷಯಗಳು ಅಂತ ಕೊಟ್ಟಿದ್ದಾರೆ. ಕನ್ಫ್ಯೂಸ್ ಆಗಬೇಡಿ, ಇದು ಪ್ರಚಲಿತ ಘಟನೆಗಳನ್ನ ನೋಡ್ಕೊಂಡ್ರೆ ಸಾಕು. ಇದರಲ್ಲೂ 25 ಅಂಕಗಳನ್ನ ನೀವು ಪಡ್ಕೋಬಹುದು. ಓಕೆ, ನೆಕ್ಸ್ಟ್ ಕನ್ನಡ ಭಾಷೆಯಲ್ಲಿ ಅಂದ್ರೆ 50 ಅಂಕಗಳಿಗೆ ಕೇಳೋದ್ರಿಂದ ಇದರಲ್ಲಿ ವ್ಯಾಕರಣ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳ್ಕೊಂಡಿರ್ಬೇಕು. ಓಕೆ, ವ್ಯಾಕರಣ ಎಲ್ಲಾ ಕವರ್ ಮಾಡ್ಬಿಟ್ರೆ ನೀವು 50ಗೆ 50 ಔಟ್ ಆಫ್ 50 ತಗೋಬಹುದು. ಇದು ಸ್ಕೋರಿಂಗ್ ಟಾಪಿಕ್. ಹಾಗಾದ್ರೆ ಲಾಸ್ಟ್ ಇಯರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 2021ರಲ್ಲಿ ಸೇಮ್ ನೋಟಿಫಿಕೇಶನ್ ಆಗಿತ್ತು. ಅದರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ನಾನಿಲ್ಲಿ ಒಂದು ಸ್ಯಾಂಪಲ್ ಆಗಿ ಕೇಳ್ತಾ ಹೋಗ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ ಏನ್ ಕೇಳಿದ್ರಪ್ಪ ಅಂದ್ರೆ, ಸುರುಳಿ ಎಂಬ ಪದದ ತತ್ಸಮ ರೂಪ ಯಾವುದು ಅಂತ ಕೇಳಿದ್ರು. ಇದಕ್ಕೆ ಉತ್ತರ ಬಂದ್ಬಿಟ್ಟು ಶುರುಳಿ ಅಂತ. ಸಹಕಾರಿ ಎಂಬ ಪದದ ಅರ್ಥ ಏನು ಅಂತ ಕೇಳಿದ್ರು. ಇದಕ್ಕೆ ಉತ್ತರ ಬಂದ್ಬಿಟ್ಟು ಪರಸ್ಪರ ಸಹಕರಿಸುವುದು ಅಂತ. ಓಕೆ, ನೆಕ್ಸ್ಟ್ ಇಂಗ್ಲಿಷ್ ಅಲ್ಲಿ ಯಾವ ಟೈಪ್ ಪ್ರಶ್ನೆಗಳನ್ನ ಕೇಳಿದ್ರು ಅಂದ್ರೆ, ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನಾನಿಮ್ ಆಫ್ ದ ವರ್ಡ್ ಬೆನವಲೆಂಟ್ ಅಂತ. ಅಂದ್ರೆ ಅದರ ಅರ್ಥ ಕೈಂಡ್ ಅಂತ, ಅಂದ್ರೆ ಒಳ್ಳೆ ದಯಾಳು, ಒಳ್ಳೆ ಮನುಷ್ಯ ಅಂತ. ಓಕೆ, ಇದಕ್ಕೆ ಉತ್ತರ ಬಂದ್ಬಿಟ್ಟು ಕೈಂಡ್ ಅಂತ. ಓಕೆ, ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ ವಿತ್ ದ ಕರೆಕ್ಟ್ ಪ್ರಿಪೋಸಿಷನ್. ಇಂಗ್ಲಿಷು 25 ಅಂಕಗಳಿಗೆ ಇರೋದ್ರಿಂದ ಇದರಲ್ಲಿ ಗ್ರಾಮರ್ ಮುಖ್ಯವಾಗಿ ನೋಡ್ಕೋಬೇಕು. ಗ್ರಾಮರ್ ಅಲ್ಲಿ ಏನು ಸಮಾನಾರ್ಥಕ ಪದಗಳು, ವಿರುದ್ಧಾರ್ಥಕ ಪದಗಳು, ಪಾರ್ಟ್ಸ್ ಆಫ್ ಸ್ಪೀಚ್ ನಿಮಗೆ ಅದನ್ನು ತಿಳ್ಕೋಬೇಕು. ಅದರ ಯೂಸೇಜ್ ತಿಳ್ಕೋಬೇಕು. ಅದನ್ನ ಒಂದು ಸಂಪೂರ್ಣವಾದಂತಹ ಪ್ರಶ್ನೆ ಪತ್ರಿಕೆನ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ತಿಳಿಸ್ತಾ ಹೋಗ್ತೀನಿ. ಇದರಲ್ಲಿ ಕೇವಲ ಒಂದು ಯಾವ ಟೈಪ್ ಪ್ರಶ್ನೆಗಳು ಕೇಳ್ತಾರೆ ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗಿದ್ದೀವಿ. ಸಂಪೂರ್ಣ ವಿಡಿಯೋ ಬಂದ್ಬಿಟ್ಟು ಅಂದ್ರೆ ಸಂಪೂರ್ಣವಾದಂತಹ ಪ್ರಶ್ನೆಗಳ ಅದರ ಅನಾಲಿಸಿಸ್ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಹಾಗಾದ್ರೆ ಪ್ರಿಪೋಸಿಷನ್ ಈಗ ನೋಡಿ, ಸ್ಟೂಡೆಂಟ್ಸ್ ಆರ್ ಪ್ರಿಪೇರಿಂಗ್ ಡ್ಯಾಶ್ ದೇರ್ ಫೈನಲ್ ಎಕ್ಸಾಮ್ಸ್. ಇದು ಸೆಂಟೆನ್ಸ್ ಓದ್ತಾನೆ ಗೊತ್ತಾಗ್ಬಿಡುತ್ತೆ ನಮಗೆ. ಸ್ಟೂಡೆಂಟ್ಸ್ ಆರ್ ಪ್ರಿಪೇರಿಂಗ್ ಫಾರ್ ದೇರ್ ಫೈನಲ್ ಎಕ್ಸಾಮ್ಸ್ ಅಂತ. ಇದಕ್ಕೆ ಉತ್ತರ ಬಂದ್ಬಿಟ್ಟು ಫಾರ್ ಅಂತ. ಓಕೆ, ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು
ಸಾಮಾನ್ಯ ಜ್ಞಾನ. ಹಾಗಾದ್ರೆ ಸಾಮಾನ್ಯ ಜ್ಞಾನದಲ್ಲಿ ಯಾವ ತರ ಪ್ರಶ್ನೆಗಳು ಕೇಳ್ತಾರೆ? ಇದು 25 ಅಂಕಗಳಿಗೆ ಇರುತ್ತೆ. ಯಾವ ತರ ಪ್ರಶ್ನೆ ಕೇಳ್ತಾರೆ? ಜಿಕೆ ಅಂದ್ರೆ ಏನ್ ಬೇಕಾದ್ರೂ ಕೇಳ್ಬೋದು. ನಮ್ಮ ಒಂದು ಸಾಮಾನ್ಯ ಜ್ಞಾನವನ್ನ ಒಂದು ಪರೀಕ್ಷೆ ಮಾಡ್ಲಿಕ್ಕೆ ಕೇಳ್ತಕ್ಕಂತಹ ಒಂದು ಪ್ರಶ್ನೆ ಆಗಿರುತ್ತೆ ಇದು. ಹಾಗಾದ್ರೆ ಯಾವ ತರ ಪ್ರಶ್ನೆ ಲಾಸ್ಟ್ ಟೈಮ್ ಕೇಳಿದ್ದಾರೆ ಅಂದ್ರೆ, ಭಾರತದ ಮೊದಲ ಉಪಗ್ರಹದ ಹೆಸರೇನು ಅಂತ ಕೇಳಿದರೆ ಇದಕ್ಕೆ ಉತ್ತರ ಬಂದ್ಬಿಟ್ಟು ಆರ್ಯಭಟ. ನೆಕ್ಸ್ಟ್, ಭಾರತದಲ್ಲಿ ಬ್ಯಾಂಕ್ ದರ ಎಂದರೇನು ಅಂತ ಕೇಳಿದರೆ ಇದಕ್ಕೆ ಉತ್ತರ ಬಂದ್ಬಿಟ್ಟು ಒಂದು ಭಾರತೀಯ ರಿಸರ್ವ್ ಬ್ಯಾಂಕ್ RBI ಏನಿದೆ, RBI ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಸಾಲದ ಮೇಲಿನ ಬಡ್ಡಿ. ಅಂದ್ರೆ RBI ಬಂದ್ಬಿಟ್ಟು ಬೇರೆ ಬ್ಯಾಂಕುಗಳಿಗೆ, ಕಮರ್ಷಿಯಲ್ ಬ್ಯಾಂಕ್ಸ್ ಅಂತೀವಿ, ಬೇರೆ ಬ್ಯಾಂಕುಗಳಿಗೆ ಸಾಲ ನೀಡುತ್ತೆ. ಅದರ ಮೇಲೆ ಇರ್ತಕ್ಕಂತ ಒಂದು ಬಡ್ಡಿಯ ದರ, ಆ ದರನ ನಾವೇನಂತ ಕರಿತೀವಿ? ಬ್ಯಾಂಕ್ ರೇಟ್ ಅಥವಾ ಬ್ಯಾಂಕ್ ದರ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಸಹಕಾರಿ ವಿಷಯಗಳು. ಸಹಕಾರಿ ವಿಷಯಗಳು ಇದು 50 ಅಂಕಗಳಿಗೆ ಇರುತ್ತೆ. ಲಾಸ್ಟ್ ಟೈಮ್ ಯಾವ ತರ ಪ್ರಶ್ನೆಗಳು ಕೇಳಿದ್ದಾರೆ ಅಂದ್ರೆ ನೋಡಿ, ಭಾರತದಲ್ಲಿ ಮೊಟ್ಟ ಮೊದಲ ಸಹಕಾರ ಬ್ಯಾಂಕ್ ಅನ್ನು ಎಲ್ಲಿ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಉತ್ತರ ಗಡ್ಡೆಹಳ್ಳಿ, ಗದಗ ಅಂತ. ಓಕೆ, ಇನ್ನೊಂದ್ ತರ ಪ್ರಶ್ನೆ ಯಾವ ತರ ಕೇಳಿದ್ದಾರೆ ಅಂದ್ರೆ, ಸಹಕಾರಿ ಸಂಘಗಳ ನೋಂದಣಿಗೆ ಬೇಕಾದ ಕನಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಇದಕ್ಕೆ ಉತ್ತರ ಬಂದ್ಬಿಟ್ಟು 10. ಓಕೆ, ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಭಾರತದ ಸಂವಿಧಾನ. ಇದು ಕೂಡ 25 ಅಂಕಗಳನ್ನು ಒಳಗೊಂಡಿರುತ್ತೆ. ಹಾಗಾದ್ರೆ ಯಾವ ತರ ಪ್ರಶ್ನೆ ಕೇಳಿದ್ದಾರೆ ಅಂದ್ರೆ, ಭಾರತದ ಸಂವಿಧಾನದ ಯಾವ ಭಾಗವು ಮೂಲಭೂತ ಹಕ್ಕುಗಳ ಬಗ್ಗೆ ವಿವರಣೆಯನ್ನು ನೀಡುತ್ತೆ ಅಂತ ಪ್ರಶ್ನೆ ಕೇಳಿದರೆ ಇದು ಬಂದ್ಬಿಟ್ಟು ಮೂಲಭೂತ ಹಕ್ಕುಗಳು ಬಂದ್ಬಿಟ್ಟು ಸಂವಿಧಾನದ ಭಾಗ 3ರಲ್ಲಿ ಉಲ್ಲೇಖ ಆಗಿದೆ. ನೆಕ್ಸ್ಟ್ ಯಾವ ತರ ಪ್ರಶ್ನೆ ಕೇಳಿದ್ದಾರೆ ಅಂದ್ರೆ, ಭಾರತದ ಸಂವಿಧಾನವನ್ನು ಅಳವಡಿಸಿಕೊಂಡ ದಿನಾಂಕ ಯಾವುದು ಅಂತ ಕೇಳಿದರೆ ಅದು ನವೆಂಬರ್ 26, 1949. ಈ ಒಂದು ದಿನವನ್ನು ನಾವು ಸಂವಿಧಾನವನ್ನು ಅಳವಡಿಸಿಕೊಂಡಿದ್ದೇವೆ ಅಂತ ಹೇಳ್ಬಿಟ್ಟು ನಾವು ಹೇಳಿರ್ತೀವಿ. ಸೊ ಇದಕ್ಕೆ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ, ನವೆಂಬರ್ 26, 1949. ಹಾಗಾದ್ರೆ ಲಾಸ್ಟ್ ಟಾಪಿಕ್ ಬಂದ್ಬಿಟ್ಟು ಇದು 25 ಅಂಕಗಳನ್ನು ಒಳಗೊಂಡಿರ್ತಕ್ಕಂತ ಒಂದು ಟಾಪಿಕ್ ಆಗಿರುತ್ತೆ. ಯಾವ ತರ ಪ್ರಶ್ನೆಗಳು ಕೇಳಿದ್ದಾರೆ ಅಂದ್ರೆ, ಸಮಾಜಯುಕ್ತವಾದ ಚಟುವಟಿಕೆಗಳು ಹಾಗೂ ವಸ್ತುನಿಷ್ಠ ವಿಷಯಗಳು. ಇದು ನಥಿಂಗ್ ಬಟ್ ಅಂದ್ರೆ ಪ್ರಚಲಿತ ಘಟನೆಗಳು. ರೀಸೆಂಟ್ ಆಗಿ ನಾವು ಏನು ಮ್ಯಾಗಝಿನ್ಸ್ ಓದ್ತೀವಲ್ಲ, ಆ ಮ್ಯಾಗಝಿನ್ಸ್ ಅಲ್ಲಿ ಇರ್ತಕ್ಕಂಥ ವಿಚಾರಗಳನ್ನೇ ನಮ್ಗೆ ಕೇಳ್ತಾರೆ. ಅದು ಕೂಡ ಸಮಾಜಯುಕ್ತವಾದ ಚಟುವಟಿಕೆಗಳನ್ನು ಒಳಗೊಂಡಿರಬೇಕು. ಹಾಗಾದ್ರೆ ಯಾವ ತರ ಪ್ರಶ್ನೆ ಕೇಳಿದ್ದಾರೆ ಅಂದ್ರೆ, ಭಾರತದಲ್ಲಿ ಸ್ವಚ್ಛ ಭಾರತ್ ಅಭಿಯಾನವನ್ನು ಯಾವಾಗ ಪ್ರಾರಂಭಿಸಲಾಯಿತು ಅಂದ್ರೆ ಇದಕ್ಕೆ ಉತ್ತರ 2014. ಓಕೆ, ನೆಕ್ಸ್ಟ್, ಭಾರತೀಯ ಹಣಕಾಸು ವ್ಯವಸ್ಥೆಯಲ್ಲಿ UPI ಎಂದರೇನು ಅಂತ ಕೇಳಿದರೆ ಇದು ಆ ಟೈಮಲ್ಲಿ ಡಿಮಾನಿಟೈಸೇಷನ್ ಆಯ್ತಲ್ವಾ 2016ರಲ್ಲಿ. ಸೊ ಅದರ ರಿಲೇಟೆಡ್ ಅವಾಗ UPI ನ ಒಂದು ಪ್ರಾಮುಖ್ಯತೆ ಜಾಸ್ತಿ ಇದ್ದಿದ್ರಿಂದ ಆ ಟೈಮಲ್ಲಿ ಈ ಒಂದು UPI ಬಗ್ಗೆ ತಿಳ್ಕೊಳ್ಳೋದು ಅನಿವಾರ್ಯ ಆಗಿತ್ತು. ಆದ್ರಿಂದ ಈ ಒಂದು ಪ್ರಶ್ನೆಯನ್ನ ಕೇಳಿದರೆ ಇದಕ್ಕೆ ಉತ್ತರ ಬಂದ್ಬಿಟ್ಟು ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಅಂತ. ಆಯ್ತಾ? ಸೊ ಈಗ ನಾವು ಸ್ಪೆಷಲಿ ಈ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರೋದ್ರಿಂದ ಈ ಒಂದು ಸಂಸ್ಥೆಯ ಬಗ್ಗೆ, ಇದರ ಒಂದು ಬ್ಯಾಕ್ ಗ್ರೌಂಡ್ ಬಗ್ಗೆ ತಿಳ್ಕೊಳ್ಳೋದು ಅತ್ಯವಶ್ಯಕ. ಆಯ್ತಾ? ಅದರ ರಿಲೇಟೆಡ್ ಪ್ರಶ್ನೆಗಳು ಕೂಡ ಕೇಳೋ ಸಾಧ್ಯತೆ ಇರುತ್ತೆ. ಓಕೆ, ಈ ಒಂದು ಪಠ್ಯಕ್ರಮದ ಬಗ್ಗೆ ನಿಮ್ಗೆ ಯಾವುದೇ ಸಂದೇಹ ಇದ್ರೆ ದಯವಿಟ್ಟು ನಿಮ್ಮ ಒಂದು ಡೌಟ್ ಅನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಯಾರ್ಯಾರೆಲ್ಲ ಹೊಸಬರು ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಳು ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಧನ್ಯವಾದಗಳು.